ಈ ಭೂಮಿ ನಮಗೆ ಸ್ವಂತವಲ್ಲ. ಬೈಬಲ್ನಲ್ಲಿ ಬರೆದಿರುವ ಲಾಜರ ಮತ್ತು ಐಶ್ವರ್ಯವಂತನ ಜೀವನವನ್ನು ನೋಡುವ. ಲಾಜರನೆಂಬ ಒಬ್ಬ ಭಿಕ್ಷುಕನು ಮತ್ತು ಐಶ್ವರ್ಯವಂತನು. ಲೂಕನು ಬರೆದ ಶುಭ ಸಂದೇಶ 16ನೇ ಅಧಿಕಾರ 19ರಿಂದ 31 ವಚನಗಳು. ಊದಾ ಬಣ್ಣದ ವಸ್ತ್ರಗಳನ್ನು, ನಯವಾದ ನಾರು ಮಡಿಯನ್ನು ಧರಿಸಿಕೊಂಡು ಪ್ರತಿದಿನವೂ ಸಮೃದ್ಧಿಯಾಗಿ ಭೋಜನ ಮಾಡುತ್ತಿದ್ದ ಒಬ್ಬನೊಬ್ಬ ಐಶ್ವರ್ಯವಂತನಿದ್ದನು. ಅವನ ಬಾಗಿಲಿನಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಕನು ಬಿದ್ದುಕೊಂಡಿದ್ದನು. ಅವನು ಮೈತುಂಬ ಉಣ್ಣೆ ಇದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುವುದಕ್ಕೆ ಅವನು ಆಸೆ ಪಡುತ್ತಿದ್ದನು. ಇದಲ್ಲದೆ ನಾಯಿಗಳು ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಇದಾದ ಮೇಲೆ ಆ ಭಿಕ್ಷುಕನು ಸತ್ತನು. ದೂತರು ಅವನನ್ನು ಅಬ್ರಹಾಮನ ಎದೆಗೆ ತೆಗೆದುಕೊಂಡು ಹೋದರು. ಐಶ್ವರ್ಯವಂತನೂ ಸಹ ಸತ್ತನು. ಅವನನ್ನು ಹೂಣಿಟ್ಟರು. ಆಗ ಅವನು ಪಾತಾಳದೊಳಗೆ ಯಾತನೆಯಲ್ಲಿದ್ದವನಾಗಿ ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಯಲ್ಲಿದ್ದ ಲಾಜರನನ್ನು ನೋಡಿದನು. ಅವನು, ತಂದೆಯಾದ ಅಬ್ರಹಾಮನೇ, ನನ್ನ ಮೇಲೆ ಕರುಣೆಯಿಟ್ಟು ಲಾಜರನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡುವಂತೆ ಅವನನ್ನು ಕಳುಹಿಸು, ಯಾಕಂದರೆ ನಾನು ಈ ಉರಿಯಲ್ಲಿ ಯಾತನೆ ಪಡುತ್ತಾ ಇದ್ದೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಮಗನೇ, ನೀನು ನಿನ್ನ ಜೀವಿತ ಕಾಲದಲ್ಲಿ ನಿನ್ನ ಒಳ್ಳೆಯವುಗಳನ್ನು ಹೊಂದಿದಿ. ಅದೇ ರೀತಿಯಲ್ಲಿ ಲಾಜರನು ಕೆಟ್ಟವುಗಳನ್ನು ಹೊಂದಿದ್ದನ್ನು ನೆನಪಿಗೆ ತಂದುಕೋ. ಆದರೆ ಈಗ ಅವನು ಆದರಣೆ ಹೊಂದುತ್ತಾ ಇದ್ದಾನೆ, ನೀನು ಯಾತನೆ ಪಡುತ್ತಾ ಇದ್ದೀ. ಇದಲ್ಲದೆ ಇಲ್ಲಿಂದ ನಿಮ್ಮ ಕಡೆಗೆ ದಾಟಬೇಕೆಂದಿರುವವರು ದಾಟದ ಹಾಗೆಯೂ ಅಲ್ಲಿಂದ ನಮ್ಮ ಕಡೆಗೆ ಬರಬೇಕೆಂದಿರುವವರು ಬಾರದಂತೆಯೂ ನಮಗೂ ನಿಮಗೂ ನಡುವೆ ಒಂದು ದೊಡ್ಡ ಅಗಾಧ ಸ್ಥಾಪಿಸಿದೆ ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ನೀನು ಅವನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಸಹೋದರರಿದ್ದಾರೆ. ಅವರೂ ಸಹ ಈ ಯಾತನೆಯ ಸ್ಥಳಕ್ಕೆ ಬಾರದ ಹಾಗೆ ಇವನು ಅವರಿಗೆ ಸಾಕ್ಷಿ ಕೊಡಲಿ ಅಂದನು. ಅದಕ್ಕೆ ಅಬ್ರಹಾಮನು ಅವನಿಗೆ, ಅವರಿಗೆ ಮೋಶೆಯೂ ಪ್ರವಾದಿಗಳೂ ಇದ್ದಾರೆ. ಅವರು ಹೇಳಿದ್ದನ್ನು ಅವರು ಕೇಳಲಿ ಅಂದನು. ಆಗ ಅವನು, ಹಾಗಲ್ಲ ತಂದೆ ಅಬ್ರಹಾಮನೇ, ಸತ್ತವರೊಳಗಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ಮಾನಸಾಂತರ ಪಡುವರು ಅಂದನು. ಆದರೆ ಅವನು, ಅವರು ಮೋಶೆಯು ಮತ್ತು ಪ್ರವಾದಿಗಳು ಹೇಳಿದ್ದನ್ನು ಕೇಳದೆ ಹೋದರೆ ಸತ್ತವರೊಳಗಿಂದ ಒಬ್ಬನು ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಅವನಿಗೆ ಹೇಳಿದನು. ಪ್ರೀತಿಯ ಸಹೋದರ ಸಹೋದರಿಯರೇ, ಐಶ್ವರ್ಯವಂತ ಮತ್ತು ಲಾಜರನ ಜೀವನದಲ್ಲಿ ನಡೆದ ಘಟನೆಯನ್ನು ಓದಿದ್ದೇವೆ. ಇಲ್ಲಿ ಐಶ್ವರ್ಯವಂತನು ತನ್ನ ಜೀವಮಾನವಿಡೀ ತನ್ನ ಬಾಗಿಲ ಹತ್ತಿರದಲ್ಲಿರುವ ಲಾಜರನನ್ನು ಕಣ್ಣೆತ್ತಿಯೂ ನೋಡಲು ಸಮಯವಿಲ್ಲದೆ ಸುಖಭೋಗಗಳಿಂದ ಉಂಡು ಕುಡಿದು ಜೀವನವನ್ನು ಸಾಗಿಸುತ್ತಿದ್ದನು. ಆದರೆ ಲಾಜರನು ಅವನು ಊಟಕ್ಕೆ ಕುಳಿತುಕೊಳ್ಳುವಾಗ ಅವನ ಮೇಜಿನ ಮೇಲೆಯಿಂದ ಕೆಳಗಡೆ ಬೀಳುವ ಆ ತುಂಡುಗಳನ್ನು ತಿಂದು ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳಲು ಕಾಯುತ್ತಾ ಇದ್ದನು. ಪ್ರಿಯರೇ, ಇವತ್ತಿನ ಕಾಲದಲ್ಲಿ ನಾನು, ನನ್ನದು, ನನಗೆ ಎಂದು ಎಷ್ಟು ಜನ ಜೀವನವನ್ನು ಸಾಗಿಸುತ್ತಾ ಇದ್ದೀವಿ. ಸ್ವಲ್ಪ ಗಮನವಿಡಿ. ಈ ಭೂಮಿ ಯಾರಿಗೂ ಶಾಶ್ವತವಿಲ್ಲ. ಈ ಭೂಮಿಯಲ್ಲಿ ನೀವು ಗಳಿಸಿದ ಆಸ್ತಿಪಾಸ್ತಿಗಳು ನಿಮ್ಮ ಜೊತೆ ಕೊನೆಯ ತನಕ ಬರುವುದೂ ಇಲ್ಲ. ಅಂದ ಮೇಲೆ ಏನಕ್ಕೆ ಇಷ್ಟೊಂದು ಹೊಡೆದಾಟ? ಏನಕ್ಕಾಗಿ ಇಷ್ಟೊಂದು ಭ್ರಷ್ಟಾಚಾರ? ಏನಕ್ಕಾಗಿ ಇಷ್ಟೊಂದು ಕಳ್ಳತನ, ಮೋಸ, ವಂಚನೆ, ಹೊಟ್ಟೆಕಿಚ್ಚು, ಸುಳ್ಳು ಸಾಕ್ಷಿ? ಬೇಡ ಪ್ರಿಯರೇ, ಮನತಿರುಗಿ. ಈ ಕಡೆಯ ದಿವಸಗಳಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತು ಭೂಮಿಗೆ ಬರಲಿದ್ದಾರೆ. ಮೊದಲನೆಯ ಸರಿ ಅವರು ಭೂಮಿಗೆ ಬರುವಾಗ
ಮಗುವಾಗಿ ಜನಿಸಿ ನಮ್ಮ ಪಾಪಗಳಿಗಾಗಿ ಶಿಲುಬೆಯನ್ನು ಹೊತ್ತು ಪಾಪ ಪರಿಹಾರಕ್ಕಾಗಿ ತಮ್ಮ ರಕ್ತವನ್ನು ಚೆಲ್ಲಿ ನಮ್ಮನ್ನು ಎಲ್ಲ ಪಾಪಗಳಿಂದ ಬಿಡುಗಡೆಗೊಳಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಪುನಃ ಈ ಭೂಮಿಗೆ ಬರಲಿದ್ದಾರೆ. ಆದರೆ ಈ ಬಾರಿ ಮಗುವಾಗಿ ಅಲ್ಲ, ರಾಜರಾಗಿ ಬರಲಿದ್ದಾರೆ, ಅರಸರಾಗಿ ಬರಲಿದ್ದಾರೆ, ಸರ್ವಶಕ್ತರಾಗಿ ಬರಲಿದ್ದಾರೆ. ನಮ್ಮೆಲ್ಲರಿಗೂ ನ್ಯಾಯ ತೀರ್ಪು ಕೊಡಲು ಬರಲಿದ್ದಾರೆ. ಅವರ ನ್ಯಾಯ ತೀರ್ಪಿಗೆ ನಾವು ಗುರಿಯಾಗದಂತೆ ನಮ್ಮ ಎಲ್ಲ ಪಾಪಗಳಿಂದ ಪಾರಾಗಿ ದೇವರ ರಾಜ್ಯವನ್ನು ಸೇರಲು ಸದಾಕಾಲವೂ ಪ್ರಾರ್ಥನೆಯಿಂದ ಜೀವನವನ್ನು ನಡೆಸಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ದಾನ ಧರ್ಮಗಳನ್ನು ಮಾಡಿ ಅವರ ಬೋಧನೆಗಳನ್ನು ಪಾಲಿಸಿ ಸ್ವರ್ಗದಲ್ಲಿ ತಮ್ಮ ತಮ್ಮ ಆಸ್ತಿಗಳನ್ನು ಸೇರಿಸಿಟ್ಟುಕೊಳ್ಳಿ. ಅಲ್ಲಿ ಸಿಗುವಂಥ ಜೀವನವೇ ಶಾಶ್ವತ ಜೀವನ. ಅಲ್ಲಿ ಸದಾಕಾಲವೂ ನಮ್ಮ ಜೊತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಇರ್ತಾರೆ. ಎಂದೆಂದಿಗೂ ಬಾಯಾರಿಕೆ ಆಗದಂತೆ ಜೀವ ನೀರನ್ನು ಅವರು ಕುಡಿಯಲು ಕೊಡುವರು. ಇಡೀ ಜಗತ್ತಿಗೆ ಒಬ್ಬರೇ ದೇವರಾಗಿರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು.